ಬೀದರ್ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಜೋರಾಗಿ ನಡೀತಾ ಇದೆ. ಅಕ್ರಮ ಮರಳು ಸಾಗಾಟದ ವೇಳೆ ಟಿಪ್ಪರ್ ಅವಘಡ ಆಗಿದೆ. ಗಮನಿಸ್ತಾ ಹೋಗೋಣ, ಇದು ಏನು ಮಾಹಿತಿ ಎತ್ತ ಅನ್ನೋದ್ರ ಬಗ್ಗೆ. ಬೀದರ್ ಜಿಲ್ಲೆಯಿಂದ ಬರ್ತಿರುವಂತಹ ಸುದ್ದಿ ಇದು. ಬೀದರ್ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಜೋರಾಗಿ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಅಕ್ರಮ ಮರಳು ಸಾಗಾಟದ ವೇಳೆ ಟಿಪ್ಪರ್ ಅವಘಡ ಆಗಿದೆ. ಮರಳು ತುಂಬಿದ ಟಿಪ್ಪರ್ ಬಿದ್ದು ಕಾರು ಜಖಮಾಗಿದೆ ಅನ್ನುವಂಥ ಮಾಹಿತಿ. ಬಾಲ್ಕಿ ತಾಲೂಕಿನ ಮೊರಂಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಟಿಪ್ಪರ್ ಬಿದ್ದು ಹೋಂಡಾ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇದ್ದಿರಲಿಲ್ಲ. ಯಾರೂ ಇಲ್ಲದ ಕಾರಣ ಭಾರಿ ದೊಡ್ಡ ಅನಾಹುತ ತಪ್ಪಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಬೀದರ್ ಜಿಲ್ಲೆಯಿಂದ ಬರ್ತಾ ಇರುವಂತಹ ಒಂದು ಮಾಹಿತಿ. ಅಕ್ರಮ ಮರಳುಗಾರಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎಗ್ಗಿಲ್ಲದೆ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಮರಳು ತುಂಬಿದ್ದಂತಹ ಒಂದು ಟ್ರಕ್ ಕಾರ್ನ ಮೇಲೆ ಉರುಳಿದೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ನಾವು. ಬೀದರ್ ಜಿಲ್ಲೆಯಿಂದ ಬಂದಿರುವಂತಹ ಒಂದು ಸುದ್ದಿ ಇದು. ಅಕ್ರಮ ಮರಳುಗಾರಿಕೆ, ಯಾರ ಭಯ ಇಲ್ಲದೆ, ಅಧಿಕಾರಿಗಳ ಭಯವೂ ಇಲ್ಲ, ಯಾರ ಭಯನೂ ಇಲ್ಲ. ಒಂದು ಅಕ್ರಮವಾಗಿ ಈ ಥರದ ಒಂದು ಘಟನೆ ನಡೀತಾ ಇರೋದು. ಅಂತಹ ಸಂದರ್ಭದಲ್ಲಿ ಆ ಟ್ರಕ್ ಏನಿತ್ತು, ಮರಳನ್ನು ತುಂಬಿಸಿಕೊಂಡಂತಹ ಟ್ರಕ್ಕು ಆ ಒಂದು ಕಾರ್ನ ಮೇಲೆ ಬಿದ್ದಿರೋದು. ಕಾರೀಗ ಜಖಮ್ ಆಗಿದೆ. ಮುಂದುವರೆದು ಏನು ಮಾಹಿತಿ ಇದಕ್ಕೆ ಲಭ್ಯ ಆಗಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬೀದರ್ನಲ್ಲಿ ಮರಳು ಮಾಫಿಯಾ ನಿರ್ಭೀತಿಯಿಂದ ನಡೀತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮಗೆ ಬಿತ್ತರಿಸ್ತಾ ಇದ್ದೀವಿ. ಟಿಪ್ಪರ್ನಲ್ಲಿ ಓವರ್ ಮರಳು ತುಂಬಿದ್ದಂತಹ ಪರಿಣಾಮ ಮರಳು ಲೋಡ್ ಖಾಲಿ ಮಾಡುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದು. ಗಮನಿಸ್ತಾ ಹೋಗೋಣ. ಮೊರಂಬಿ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರಾಶಿ ರಾಶಿ ಮರಳನ್ನು ತಂದಿಟ್ಟಿರುವಂತಹ ಆರೋಪ. ಮರಳು ಮಾಫಿಯಾ ನಡೀತಾ ಇದ್ರು. ಡೋಂಟ್ ಕೇರ್, ಅಧಿಕಾರಿಗಳು ಬಾಯಿ ಮುಚ್ಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ಒಂದು ಸಂಶಯ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು. ಮರಳು ಮಾಫಿಯಾಗೆ ಬ್ರೇಕ್ ಬೀಳೋದು ಯಾವಾಗ ಅನ್ನುವಂತಹ ಮಾಹಿತಿ ಕೂಡ, ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಸಂಬಂಧಿಸಿದ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಬೀದರ್ನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ಕಾರಿ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ನರಸಿಂಗ್ ಕರಾಡೆ. ಸರ್, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ, ಅಕ್ರಮ ಮರಳುಗಾರಿಕೆ ಆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಶಾಲೆಯಲ್ಲಿ ಈ ರೀತಿಯ ಒಂದು ಘಟನೆ ಈಗ ಬೆಳಕಿಗೆ ಬಂದಿರೋದು, ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಸರ್, ಬಹಳ ದಿವಸದಿಂದ ಮರಳು ಸಾಗಾಣಿಕೆ ಮಾಡ್ತಾ ಇದಾರೆ ಸರ್. ಬೇಡ ಅಂತಂದ್ರೆ ಕೇಳ್ತಾ ಇಲ್ಲ ಸರ್. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಸ್ಕೂಲಿಗೆ ಬರ್ತಾರೆ ಸರ್. ಅವ್ರು ಹೋಗೋ ಹೊತ್ತಿಗೆ ಈಗ ಮೊನ್ನೆ ನೋಡಿ, ಅಲ್ಲಿ ಯಾರು ಏನು ಮಕ್ಕಳು ಬಂದಿಲ್ಲ, ಒಳ್ಳೇದಾಯ್ತು. ಬಂದಿದ್ರೆ ಎಷ್ಟು ಅನಾಹುತ ಆಗ್ತಿತ್ತು, ಅದಕ್ಕೆ ಯಾವ ಜವಾಬ್ದಾರಿ ಸರ್? ಮೊದಲಿಂದ ಹೇಳ್ತಾ ಇದೀವಿ ಅವ್ರಿಗೆ, ಇಲ್ಲಿ ಹಾಕ್ಬಿಡಪ್ಪ ಅಂತ ಹೇಳಿದ್ರೆ ಅವ್ರು ಹೇಳಿದಾರೆ, ಇವ್ರು ಹೇಳಿದಾರೆ ಅಂತ ಹೇಳಿ ಇದು ಮಾಡ್ತಾ ಇದಾರೆ. ದಬ್ಬಾಣಿಕೆ ಆಗ್ತಾ ಇದಾರೆ ಸರ್ ನಮ್ಗೆ. ಈ ಮರಳು ಮಾಫಿಯಾಕ್ಕೆ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದು ನೇರವಾಗಿ ಕಾಣಿಸ್ತಾ ಇದೆ. ಅಧಿಕಾರಿಗಳ ಗಮನಕ್ಕಿಲ್ವಾ ಇದು? ಅಧಿಕಾರಿಗಳ ಗಮನಕ್ಕಿದ್ದು ಕೂಡ ಸುಮ್ನೆ ಫ್ರೀ ಹ್ಯಾಂಡ್ ಅನ್ನುವ ಹಾಗೆ ಬಿಡ್ತಾ ಇದಾರ ಇದೆಲ್ಲ ಮಾಡೋದಕ್ಕೆ ಅಂತ? ಸರ್, ಮೊದಲು ಒಂದ್ಸಾರಿ ನಾವು ಅಧಿಕಾರಿಗಳಿಗೆ ಗಮನ ಕೊಟ್ಟಿದ್ದೀನಿ ಸರ್. ಇದು ಮೊದಲು ಇದು ಮಾಡಿ ಹೇಳಿದೀನಿ, ಇದು ಮಾಡ್ತಾ ಇದಾರೆ, ಈಗ ಬೇಡ ಅಂತ ಹೇಳಿ ಸರ್. ಒಂದ್ ಸರ್ತಿ ಬಂದಿದ್ದೀವಿ ಇದು ಮಾಡಿ ಅಂತಂದ್ರೆ ಯಾರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಓಕೆ, ಅಂದ್ರೆ ನೀವು SDMC ಇಂದ ಅಧಿಕಾರಿಗಳಿಗೆ ಒಂದು ಪತ್ರದ ಮೂಲಕ ಮನವಿಯನ್ನು ಮಾಡಿಕೊಳ್ಳುವಂತ ಕೆಲಸವನ್ನು ನೀವು ಈಗ ಆಲ್ರೆಡಿ ಮಾಡಿದ್ದೀರಿ? ಪತ್ರ ಏನು ಬರ್ದಿಲ್ಲ ಸರ್, ಪತ್ರ ಬರ್ದಿಲ್ಲ. ಕಾಲ್ ಮಾಡಿ ಹೇಳಿದೀನಿ ಸರ್. ಫೋನ್ ಮೂಲಕ ಹೇಳಿದೀವಿ ಸರ್. ಓಕೆ ಓಕೆ. ಈಗ ಆ ಟ್ರಕ್ ಈಗ ಒಂದು ಕಾರ್ ಮೇಲ್ ಬಿದ್ದಿದೆಯಲ್ಲ, ಅಲ್ಲಿ ಏನಾದ್ರೂ ಅವಘಡ ಸಂಭವಿಸಿದ್ಯಾ? ಅಂದ್ರೆ ಯಾರಾದ್ರೂ ಗಾಯ ಆಗೋದು ಅಥವಾ ಏನೋ ಒಂದು ಸಾವು ಸಂಭವಿಸೋದು ಆ ತರದ್ದು ಏನಾದ್ರು ಘಟನೆ ಆಗಿಲ್ಲ ಅನ್ನುವಂತ ಮಾಹಿತಿ ಇದೆ. ಬಟ್ ಏನಾದ್ರೂ ಇನ್ಸೈಡ್ ಮಾಹಿತಿ ಇದ್ರೆ ಸರ್, ಒಳ್ಳೆ ನಮ್ ಸಮಯ ಒಳ್ಳೆಯದು. ಅಲ್ಲಿ ಏನು ಅನಾಹುತ ಆಗಿಲ್ಲ ಸರ್. ಒಂದ್ ವೇಳೆ ಸ್ಕೂಲ್ ಬಿಡೋ ಸಮಯ ಇತ್ತು ಸರ್, ಅವಾಗ ಮಕ್ಕಳಿಗೆ ಬಿಟ್ಟಿಲ್ಲ ಸರ್. ಅಲ್ಲೇ ಆಟ ಆಡ್ಸ್ಕೊತಾ, ಅಲ್ಲೇ ಶಿಕ್ಷಕರೆಲ್ಲ ಆಟ ಆಡ್ಸ್ಕೊತಾ ಅಲ್ಲೇ ಇದ್ರು. ಬಟ್ ಮಕ್ಕಳು ಯಾರು ಬಂದಿಲ್ಲ ಸರ್, ಅಲ್ಲಿ ಹೋಗುವಟ್ಟಿಲ್ಲ ಸರ್. ಒಂದ್ ವೇಳೆ ಹೋದ್ರೆ ಎಷ್ಟು ಅನಾಹುತ ಆಗ್ತಿತ್ತು ಅಂತೇಳಿ ಇದು ಆಗ್ತಾ ಇಲ್ಲ ಸರ್. ಯಾಕಲ್ಲಿ ಶಾಲೆಯಲ್ಲೇ ಯಾಕೆ ಮರಳು ತಂದು ಇಡೋದು? ಹಲೋ
ಶಾಲೆಯಲ್ಲೇ ಯಾಕೆ ಮರಳು ತಂದು ಹಾಕ್ತಾ ಇದ್ದಾರೆ ಇವರೆಲ್ಲ? ಹಲೋ, ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ ಶಾಲೆಯಲ್ಲೇ ಯಾಕೆ ಮರಳು ತಂದು ಅಲ್ಲಿ ಸಂಗ್ರಹಿಸಿ ಇಡ್ಲಾಗ್ತಾ ಇದೆ? ಹಲೋ, ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್. ವಾಯ್ಸ್ ಕಟ್ ಆಗ್ತಾ ಇದೆ. ಈಗ ಮಾತಾಡಿ. ಈ ಶಾಲೆಯಲ್ಲೇ ಯಾಕೆ ಮರಳನ್ನ ಸಂಗ್ರಹಿಸಿ ಇಡ್ಲಾಗ್ತಾ ಇದೆ? ಏನ್ ಅದಕ್ಕೆ ಕಾರಣ? ಯಾರಿದ್ದಾರೆ ಅದ್ರ ಹಿಂದೆ? ಸರ್ ಮರಳು ಅದು ಬೇರೆ ಊರು ಬೇರೆ ಅಲ್ಲೆಲ್ಲ ಶಾಪ್ ಐತಿ ಸರ್, ಅವ್ರ ತಂದು ಮರಳು ಸಾಗಾಣಿಕೆ ಮಾಡ್ತಾ ಇದಾರೆ ಸರ್. ಗ್ರಾಮಪಂಚಾಯತಿಯಿಂದ ನಾವು ಮಾಡ್ತೀವಿ. ಏನು ಮೊದಲೇ ನಾನು ಒಂದ್ 8 ದಿವಸ ಮೊದಲೇ ಹೇಳಿದೀನಿ ಇಲ್ಲಿ ಮರಳು ಹಾಕ್ಬಾರ್ದಪ್ಪ ಅಂತಂದ್ರೆ ಕೇಳ್ತಾ ಇಲ್ಲ ಸರ್. ನಂಗೆ ಅವ್ರು ಹೇಳಿದಾರೆ, ಇವ್ರು ಹೇಳಿದಾರೆ, ನೀ ಏನ್ ಮಾಡ್ತೀಯ ಮಾಡ್ಕೋ. ಇದರಿಂದ ದಬ್ಬಾಣಿಕೆ ಹಾಕಿ ನಮ್ಗೆ ಇದು ಮಾಡಿ ದಬ್ಬಾಣಿಕೆಯಿಂದ ಮರಳು ಸಾಗಾಣಿಕೆ ಮಾಡ್ತಾ ಇದಾರೆ ಸರ್. ಯಾರದು? ಸುನೀಲ್ ಅಂತ ಹೇಳಿ ಸರ್. ಸುನೀಲ್ ಅವ್ರೇನಾಗಿದ್ದಾರೆ ಅಲ್ಲಿ? ಅಲ್ಲಿ ಏನಿಲ್ಲ ಸರ್, ಬೇರೆ ಊರಿಂದ ಬಂದೇ ಒಂದು ಶಾಪ್ ಅಂಗಡಿ ಇಕ್ಕಿದ್ದಾರೆ ಸರ್. ಮರಳು ಸಾಗಾಣಿಕೆ, ಕಂಕ್ರೀಟ್ ಸಾಗಾಣಿಕೆ, ಮತ್ತೆ ಇಟಂಗಿ ಎಲ್ಲ ಒಂದು ಇದು ಸಾಗಾಣಿಕೆ ಮಾಡ್ತಾ ಇದಾರೆ ಸರ್ ಅಲ್ಲಿಂದ. ಅದು ಶಾಲಾ ವಾತಾವರಣ? ಅದು ಶಾಲೆ ವಾತಾವರಣ ಸರ್ ಅದು. ಓಕೆ ಓಕೆ. ಹೌದು ಸರ್. ಏನಾದ್ರೂ ಕ್ರಮ ತಗೊಳ್ಬೇಕು ಅನ್ನುವುದಾಗಿ ನೀವು ಆಲ್ರೆಡಿ ಈಗ ಅಧಿಕಾರಿಗಳಿಗೆ ಹೇಳಿದಿರಿ, ಬಟ್ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇಲ್ಲ ಸರ್, ನಿನ್ನೆ ಇದು ಏನು ಈ ಸ್ಪಾಟ್ ನ ಆಗಿತ್ತಲ್ಲ, ಅವತ್ತು ನಾನು ಫೋಟೋ ಬಿದ್ದಾಯ್ತು ಸರ್. ಫೋಟೋ ಬಂದ ಮೇಲೆ ನಾನು ಒಂದು ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ದಿಂದ ಒಬ್ಬರು ಅಧಿಕಾರಿ, ಮೂವರು ಅಧಿಕಾರಿ ಇದಾರೆ ಸರ್. ಅವ್ರು ನಮ್ ಕಾಂಟ್ಯಾಕ್ಟ್ ನಂಬರ್ ಐತಿ, ಅವ್ರಿಗೆ ಫೋಟೋ ಸೇಲ್ ಮಾಡಿದೀನಿ ಸರ್. ಮಾಡಿದೀನಿ. ಈ ಅಧಿಕಾರಿಗಳಿಗೂ ಮತ್ತು ನೀವು ಹೇಳಿರುವಂತ ಒಬ್ರು ಯಾರೋ ಹೆಸರು ಹೇಳಿದ್ರಲ್ಲ, ಅವ್ರಿಗೆ ಏನಾದ್ರು ಲಿಂಕ್ ಇದೆಯಾ? ಏನು ಅಷ್ಟೊಂದು ಇದಿಲ್ಲ ಸರ್ ನನಗೆ. ಲಿಂಕ್ ಇದ್ರ ಮೇಲೆ ಸರ್, ಲಿಂಕ್ ಇದ್ದ ಮೇಲೆ ಇಷ್ಟೆಲ್ಲ ಇದಾಗ್ತದೆ ಸರ್. ಓಕೆ ಓಕೆ. ಹಾ ಸರ್, ಲಿಂಕ್ ಇದ್ದ ಮೇಲೆ ಇಷ್ಟೆಲ್ಲ ಇದು ಮಾಡಿ ಅಷ್ಟು ಇದು ಮಾಡ್ತಾರೆ ಸರ್ ದಬ್ಬಾಣಿಕೆಯಿಂದ. ಶಾಲಾ ಸಮಿತಿಯಿಂದ ಏನಾದ್ರು ಆಗ್ರಹ ಮಾಡೋದು ಆ ತರದ್ದು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಮುಂದೆ? ಈಗ ನೀವು ಒಬ್ರು ಹೇಳಿದಿರಿ, ಹೌದು, ಬಟ್ ಈಗ ಶಾಲಾ ಸಮಿತಿ SDMC ಇಂದ ಏನು ದೂರು ನೀಡೋದು ಏನಾದ್ರು ಒಂದು ಮುಂದೆ ಪ್ರಯತ್ನ ಮಾಡ್ತೀರಾ ನೀವು? ಹೇಗೆ? ಹಾ ಮಾಡ್ತೀವಿ ಸರ್. ಆಲ್ರೆಡಿ ನಾವು ಗ್ರಾಮ ಪಂಚಾಯತ್ಗೆ ಒಂದ್ ಲೆಟರ್ ಕೊಟ್ಟಿದೀವಿ ಸರ್, ಇದೆಲ್ಲ ಇದು ಮಾಡ್ಬೇಕಂತ ಹೇಳಿ. ಓಕೆ. ಗ್ರಾಮ ಪಂಚಾಯತ್ ನಿಂದಾನು ಏನ್ ರೆಸ್ಪಾನ್ಸ್ ಬಂದಿಲ್ಲ ನಮ್ಗೆ. ಓಕೆ ಓಕೆ. ಹಾ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನರಸಿಂಹ ಅವರೇ, ನಿಮ್ಮ ಜೊತೆ ಮಾತಾಡಿ. ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗ್ರಾಮ ಪಂಚಾಯತಿಗೂ ಕೂಡ ಈಗಾಗಲೇ ಅವರು ದೂರನ್ನ ನೀಡಿದಾರಂತೆ, ಬಟ್ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದಾದ್ರೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಶಾಮೀಲಾಗಿ ನಡೀತಾ ಇರುವಂತಹ ಘಟನೆ ಅನ್ನೋದಾಗಿ.